ಥ್ಯಾಂಕ್ ಯು ಮೀಡಿಯಾ ಮಾಧ್ಯಮದಲ್ಲಿ ತುಂಬ ಜನ ನನ್ನ ಮಿತ್ರರಿದ್ದಾರೆ. ಕಳೆದ 5 ವರ್ಷದಿಂದ ಆ್ಯಕ್ಚುಲಿ ಸತತವಾಗಿ ನನಗೆ ಪ್ರೇರಣೆ ಕೊಟ್ಟು ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಪ್ರೋತ್ಸಾಹ ಮಾಡಿದ್ದೀರಾ. ಅದೇ ಇದು ಸಿನಿಮಾ ಬಂದು ಆ್ಯಕ್ಚುಲಿ ಸುಮಾರು ಜನವರಿಯಿಂದ ವಿ ವರ್ ಆ್ಯಕ್ಚುಲಿ ಲಿಸನಿಂಗ್ ಟು ಲಾಟ್ ಆಫ್ ಸ್ಟೋರೀಸ್, ಸಿಕ್ಕಾಪಟ್ಟೆ ಕಥೆಗಳನ್ನ ಕೇಳಿದ್ದೀವಿ. ಬಟ್ ಈ ಸಿನಿಮಾ ತುಂಬಾನೇ ಬೇಗ ಆ್ಯಕ್ಚುಲಿ ಲಾಕ್ ಆಯಿತು. ಆ್ಯಕ್ಚುಲಿ ವಿ ಸ್ಟಾರ್ಟೆಡ್ ಅದನ್ನ ಮಾತಾಡೋಕ್ಕೆ ಶುರು ಮಾಡಿದ್ದೆ ಸಮ್ವೇರ್ ಇನ್ ಜುಲೈ ಆಗಸ್ಟಲ್ಲಿ. ಸೊ ಒಂದು ಲೈನ್ ಹೇಳಿ ಇಮಿಡಿಯೇಟ್ ಆಗಿ ಇಬ್ರು ಪ್ರೊಡ್ಯೂಸರು ಮತ್ತೆ ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಕೂಡ ಒಪ್ಕೊಂಡ್ರು. ಸೊ ಹಾಗಾಗಿ ಅದನ್ನ ಡೆವಲಪ್ ಮಾಡಿ ಇಮಿಡಿಯೇಟ್ ಶೂಟ್ ಹೋಗ್ಬೇಕು ಅಂತ ಒಂದು ಪ್ಲಾನ್ ಇತ್ತು. ಸೊ ಸಿನ್ಸ್ ಅವರು ಲೈಕ್ 2-3 ಪ್ರಾಜೆಕ್ಟ್ ಮುಂಚೆನೆ ಆಕ್ಚುಲಿ ಅನೌನ್ಸ್ ಆಗಿ ಅದು ಆಗ್ಲಿಕ್ಕೆ ತುಂಬಾ ದೊಡ್ಡ ಸಿನಿಮಾಗಳು ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಲೈಕ್ ಬೈ ನೆಕ್ಸ್ಟ್ ಮಾರ್ಚ್ ನಾವೊಂದು ಸಿನಿಮಾನ ತೆಗಿಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದನ್ನ ಶುರು ಮಾಡಿದ್ವಿ. ಸೊ ದಟ್ಸ್ ಅಬೌಟ್ ಇಟ್. ಈಗ ಸದ್ಯಕ್ಕೆ ಒಳ್ಳೆ ಕತೆ ಫೈನಲ್ ಆಗಿದೆ. ರಾಮು ಸರ್, ರಾಮ್ ಕೆ ಲಕ್ಷ್ಮಣ್, ಉಗ್ರಮಲ್ ಕೋ-ಡೈರೆಕ್ಟ್ರು, ಮಫ್ತಿ ಕೂಡ ಕೋ-ಡೈರೆಕ್ಟ್ರು. ಸೊ ಈಗ ನನಗೂ ಕೂಡ ಕೋ-ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ವೆರಿ ಸೀನಿಯರ್ ಕೋ-ಡೈರೆಕ್ಟರ್. ಥ್ಯಾಂಕ್ ಯು ರಾಮು ಸರ್ ಫಾರ್ ಸಪೋರ್ಟಿಂಗ್ ಮಿ. ಅವರೇ ಸ್ಕ್ರೀನ್ ಪ್ಲೇ ಬರೀತಾ ಇರೋದು. ಸೊ ಹಾಗೆ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ. ಸೊ ವಿ ಆರ್ ಟ್ರೈಂಗ್ ಟು ಆಕ್ಚುಲಿ ಇವಾಗ ನವೆಂಬರಲ್ಲಿ ಶೂಟ್ಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ. ಒಳ್ಳೆ ಕತೆ, ಒಂದು ಪೀರಿಯಾಡಿಕ್ ಕತೆ ಮಾಡ್ಕೊಂಡಿದ್ದೀವಿ. ನನಗಂತೂ ಆಕ್ಚುಲಿ ಪೀರಿಯಾಡಿಕ್ ಕತೆಗಳಲ್ಲಿ ತುಂಬಾ ಆಸಕ್ತಿ ಮುಂಚೆಯಿಂದಾನು. ಸೊ ಹಾಗಾಗಿ ನನ್ನ ಕನಸಿನ ತಕ್ಕನಂಗೆ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಸಪೋರ್ಟ್ ಮಾಡಿ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಾದ ಮುರಳಿ ಅವರಿಗೆ ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ನಾನು ಅವರು ಇವತ್ತಿಂದ ಅಲ್ಲ, 2007ನೇ ಇಸ್ವಿಯಿಂದನೂ ಪರಿಚಯ. ಕಳೆದ 14 ವರ್ಷದಿಂದ ಅವ್ರ ಜೊತೆಲೇ ಇದ್ದು ಮೊದಲನೇ ಫಿಲ್ಮ್ ಫ್ರೆಟರ್ನಿಟಿಲಿ ಮೊದಲನೇ ಪರಿಚಯ ಅಂದ್ರೆ ನಂಗೆ ಮುರಳಿನೇ ಆ್ಯಂಡ್ ಮುರಳಿ ಫ್ಯಾಮಿಲಿ. ಸೊ ದೇ ಆರ್ ಆಲ್ ಫ್ಯಾಮಿಲಿ ಟು ಮಿ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗಾಡ್ ದಟ್ ನನ್ನ ಮೊದಲನೇ ಸಿನಿಮಾ ನಾನು ಮುರಳಿ ಜೊತೆ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಉಪಸ್. ನಿರ್ದೇಶಕರಿಗೆ ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ. ಮುರಳಿ ಸರ್ದು ಆ ಜರ್ನಿ ನೋಡಿದಾಗ ಹಿಂದಿನ ಸಿನಿಮಾಗಳೆಲ್ಲ ಒಂದ್ ಲೆಕ್ಕ ಆದ್ರೆ ಉಗ್ರಮಿಂದ ಒಂದ್ ಬೇರೆ ಲೆಕ್ಕ ಶುರು ಆಯ್ತು. ಈಗ ಉಗ್ರ ಯುಧಂ ಈ ಸಿನಿಮಾಯಿಂದ ಇನ್ನೊಂದ್ ಲೆಕ್ಕ ಶುರು ಆಗುತ್ತಾ? ಹೌದಮ್ಮ, ಶುರು ಆಗ್ಬೇಕು ಅಂತಾನೆ ಮಾಡಿದೀವಿ. ಉಗ್ರಂಗೆ ಆಕ್ಚುಲಿ ಇದು ಮ್ಯಾಚ್ ಆಗಲ್ಲ. ಆಕ್ಚುಲಿ ಬೇಸಿಕ್ಲಿ ಉಗ್ರ ಯುಧಂ ಅಂತ ಇಟ್ಟಿರೋದಕ್ಕೊಂದು ರೀಸನ್ ಇದೆ. ಸೊ ಅದನ್ನ ಲೇಟರ್ ಆನ್ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಉಗ್ರ ಯುಧಂ ಅಂತ ಇಟ್ಟಿದೀವಿ ನಾವು ಅಂತ. ಸೊ ಸರ್, ನೈಜ ಘಟನೆ ಆದ್ರೆ ಅದು ಹಿಸ್ಟ್ರಿ ಆಗುತ್ತೆ. ಸೊ ಅದನ್ನ ಹಿಸ್ಟಾರಿಕಲ್ ಸಿನಿಮಾ ಅಂತೀವಿ. ಇದು ಟೋಟಲಿ ಕಾಲ್ಪನಿಕ, ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ಗೆ ತಗೊಂಡೋಗಿದೀವಿ ಅಷ್ಟೇ. ಇಟ್ಸ್ ಎ ಕಾಲ್ಪನಿಕ ಚಿತ್ರ ಅಷ್ಟೇ. ಸ್ಫೂರ್ತಿ ನನಗೆ ಡಾಕ್ಟರ್ ರಾಜ್ಕುಮಾರ್. ಹಿಸ್ಟಾರಿಕಲ್ ಸಿನಿಮಾಸ್ ಅಲ್ಲಿ ಅವ್ರಿಗಿನ್ನ ಆಕ್ಚುಲಿ ನಾವು ಅಷ್ಟು ಪ್ರಿಸಿಷನ್ ನೀವು ಆಕ್ಚುಲಿ ನೋಡ್ಬೇಕು ಅಂದ್ರೆ ಹಿಸ್ಟಾರಿಕಲ್ಸ್ ಅವರೇನೆ. ಸೊ ನಾನು ಸುಮಾರು 8ನೇ ವಯಸ್ಸಿಂದಾನೇ ಆಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಗಲಿ, ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಆಗಲಿ, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನನಗೆಲ್ಲೋ ಮನಸ್ಸಿಗೆ ತಾಟಿತ್ತು. ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ಕುಮಾರ್ ಜೊತೆ ರಣಧೀರ ಕಂಠೀರವ ಅಂತಾನೆ ಮಾಡಿದ್ದಿತ್ತು. ಸೊ ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಜೆಕ್ಟ್ಸ್ ಅಂಡ್ ಪೀರಿಯಡ್ ಸಿನಿಮಾಸ್. ಕಮರ್ಷಿಯಲ್ ಸಿನಿಮಾಸ್ಗಿನ್ನ ಅದರಲ್ಲಿ ತುಂಬಾ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೋತಾ ಇದ್ದೆ. ಸಿ ಇಟ್ ಈಸ್ ಸಮ್ವೇರ್ ಲೈಕ್ 700 years ಹಿಂದೆ ಯಾವ ರೀತಿ ಕಲ್ಚರ್ ಇತ್ತು ಆ ಕಲ್ಚರ್ನ ನಾವು ಇಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ಈಗ ಸಕಲೇಶ್ಪುರಲ್ಲಿ ವಿ ಹ್ಯಾವ್ ಆಕ್ಚುಲಿ 148 ಎಕರೆ ಒಂದು ಕಾಫಿ ಎಸ್ಟೇಟ್ ಇದೆ. ಆಕ್ಚುಲಿ ಒನ್ ಆಫ್ ಮೈ ಫ್ರೆಂಡ್ಸ್. ಸೊ ಟೋಟಲಿ ಎಂಟೈರ್ 148 acres ಅಲ್ಲೂ ನಾವು ಫೆನ್ಸ್ಡ್ ಜಾಗದಲ್ಲೇನೆ ಟೋಟಲ್ 60 to 75% ಶೂಟ್ ಅಲ್ಲೇ ಮಾಡಬೇಕು ಅಂತ. ಬಿಕಾಸ್ ಯು ನೀಡ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ. ಸೊ ಹಾಗಾಗಿ ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.